ನಮಸ್ತೆ ಕರ್ನಾಟಕ, ಗುಡ್ ಮಾರ್ನಿಂಗ್. ಡೇ 3ಗೆ ಸ್ವಾಗತ. ಸೊ ಡೇ 3ಅಲ್ಲಿ ನಮ್ಮದು ಸ್ವಲ್ಪ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ಟೆಂಪಲ್ಸ್ ಹೋಗಬೇಕು. ಲಾಸ್ಟು ಚೆಕ್ಔಟ್ ಮಾಡ್ತಾಯಿದ್ದೀವಿ. ನೋಡಿ ಬೀಚು ನಮ್ಮ ಸ್ಟೇಯಿಂದ ಇಲ್ಲೇ ಇರೋದು. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ಒಂದು 1K ಸಬ್ಸ್ಕ್ರೈಬರ್ಸ್ ಆಗಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಿಮಗೆ ಇವಾಗ ಸ್ಟೇದು ಹೇಳಬೇಕು ಅಂತಂದರೆ ಏನು ಅಂತಂದರೆ, ಸ್ಟೇದು ಎಲ್ಲ ಪರವಾಗಿಲ್ಲ, ಆ್ಯಾವ್ರೇಜಾಗಿ ಚೆನ್ನಾಗಿದೆ. ಫುಡ್ ಇಲ್ಲ ಇವ್ರ ಕಡೆಯಿಂದ, ಬಟ್ ಬೇಕು ಅಂತಂದರೆ ನಮಗೆ ತಂದುಕೊಡ್ತಾರೆ. ಇನ್ನೊಂದೇನು ಅಂತಂದರೆ, ಎಂಜಾಯ್ ಮಾಡೋಕ್ಕೆ ಬಂದಾದಮೇಲೆ ಸ್ವಲ್ಪ ಕೂಗಾಡೋದು, ಎಂಜಾಯ್ ಮಾಡೋದು, ಸಾಂಗ್ಗಳು ಹಾಕೊಂಡು ಡ್ಯಾನ್ಸ್ಗಳು ಆಡೋದು ಅದೆಲ್ಲ ಇದ್ದಿದೆ ಎಲ್ಲ ಕಡೆನೂ. ಬಟ್ ಇಲ್ಲಿ ಅದೆಲ್ಲ ಮಾಡೋಂಗಿಲ್ಲ. ಏಕೆಂದರೆ ನೋಡ್ಬೋದು ಅಕ್ಕಪಕ್ಕ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಿದೆ. ಸೊ ಹಂಗಾಗಿ ಕಿರ್ಚಾಡೋಕ್ಕೆ ಬಿಡಲ್ಲ. ಮತ್ತು ನಾವು ಅಷ್ಟು ದೂರದಿಂದ ಬರೋದೇ ಅಲ್ಲಿ ಎಂಜಾಯ್ ಮಾಡೋದಕ್ಕೆ. ಇಲ್ಲಿ ಕಿರ್ಚಾಡೋಂಗಿಲ್ಲ, ಅದು ಇದು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಅದೊಂದು ಅಷ್ಟೇ ಪ್ರಾಬ್ಲಮ್ಮು. ಬಟ್ ನಿಮ್ಗೇನಾದ್ರು ಐಟಮ್ಸ್ ಬೇಕು ಅಂತಂದರೆ ಎಲ್ಲ ತಂದುಕೊಡ್ತಾರೆ. ಫುಡ್ ಇರಲ್ಲ ಇಲ್ಲಿ. ಸೊ ನೋಡಿ, ಆದರೆ ಬುಕ್ ಮಾಡ್ಕೊಳ್ಳಿ. ಬಟ್ ಪರ್ ಡೇಗೆ 4000 ಆಗುತ್ತೆ. ನೀವು ಸ್ಟಾರ್ಟಿಂಗು ಅಡ್ವಾನ್ಸು ಹಾಫ್ ಅಮೌಂಟ್ ಮಾಡಬೇಕು. ರೀಚ್ ಆದಮೇಲೆ ಕಂಪ್ಲೀಟಾಗಿ ಸೆಟಲ್ಮೆಂಟ್ ಮಾಡಬೇಕು ಅಮೌಂಟ್ನ. ಯಾರ್ಯಾರು ಉಡುಪಿಗೆ ಪ್ಲ್ಯಾನ್ ಆಗ್ತಾಯಿದ್ದೀರಾ ಎಲ್ಲ ಸೆಪ್ಟೆಂಬರ್ ಆದಮೇಲೆ ಪ್ಲ್ಯಾನ್ ಮಾಡಿ. ಏಕೆಂದರೆ ಬೀಚಲ್ಲೆಲ್ಲ ಆಡೋದಕ್ಕೆ ಬಿಡಲ್ಲ, ಏಕೆಂದರೆ ಮಾನ್ಸೂನ್ ಸೀಸನ್ನು. ಬಂದರೆ ಮಳೇಲಿ ನೆನ್ಕೊಬೇಕು, ನೋಡಬೇಕು ಅಷ್ಟೇ. ಅಂದರೆ ಬೀಚಲ್ಲೆಲ್ಲ ಇಳಿಯೋದಕ್ಕೆ ಬಿಡಲ್ಲ. ಈ ಬೀಚಲ್ಲಿ ಆಡಲೇಬೇಕು ಅಂತಂದರೆ ಸ್ವಲ್ಪ ದೂರದಲ್ಲಿ ಡೆಲ್ಟಾ ಬೀಚು ಆ ಥರ ಪ್ಲೇಸಸಲ್ಲಿ ಹೋಗ್ಬೋದು. ಬಟ್ ಜಾಸ್ತಿ ಡೀಪ್ ಹೋಗೋಕ್ಕೆ ಬಿಡಲ್ಲ. ನಾರ್ಮಲಾಗಿ ಒಂದು 100 ಮೀಟರ್ಸು ಅಷ್ಟು ದೂರ ಹೋಗಿ ಆಟ ಆಡ್ತೀವಲ್ಲ ವೇವ್ಸಲ್ಲಿ, ಅದೆಲ್ಲ ಬಿಡಲ್ಲ. ಗೈಸ್, ಫೈನಲಿ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇವಾಗ 11:30 ಆಗಿದೆ ಟೈಮು. ನೋಡಿ, ಇನ್ನೊಂದು ಸ್ಟೇನ ನೋಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಬೀಚ್ ಇದೆ, ಮತ್ತು ಫ್ರಂಟಲ್ಲಿ ಒಂದು ಬೀಚ್ ಇದೆ. ನೆಕ್ಸ್ಟ್ ಟೈಮ್ ಬರೋರು ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ನು ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಇದು ಬಂದು ಬ್ಲೂ ವೇಲ್ ಬೀಚ್ ಅಂತ ನೋಡಿ, ಇಲ್ಲೇ ಬೋರ್ಡ್ ಇದೆ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟು ಎಲ್ಲಿ ಅಂತಂದರೆ, ಇಲ್ಲೇ ಒಂದು ಆಂಜನೇಯನ ಟೆಂಪಲ್ ಇದೆ. ಅದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕೃಷ್ಣನ ಟೆಂಪಲ್ಗೆ ಹೋಗಬೇಕು. ಬನ್ನಿ ಹೊರಡೋಣ. ನೋಡಿ, ಇದೆ ಹನುಮಾನ್ ಟೆಂಪಲ್, ಆಂಜನೇಯನ ದೇವಸ್ಥಾನ. ಮತ್ತು ಇಲ್ಲೇನೈತೆ, ಕಟ್ಟೆ ಫ್ರೆಂಡ್. ನೋಡಿ, ಅಲ್ಲಿ ಬೀಚು ಬ್ಯಾಕ್ ಸೈಡು ಸಿಟ್ಟಿಂಗ್ ಕೂತ್ಕೊಳ್ಳೋ ಥರನೂ ಇದೆ, ಚೇರುಗಳು. ನೋಡೋದಲ್ಲ ಸ್ನೇಹಿತರೆ, ಆರತಿ ತುಂಬ ಚೆನ್ನಾಗಾಯಿತು. ನೋಡಿ, ನೀವು ದೇವ್ರನ್ನ ಬೆಡ್ಕೊಳ್ಳಂಗಿದೆ ಬೆಡ್ಕೊಳ್ಳಿ. ಆ್ಯಕ್ಚುಲಿ ಏನಕ್ಕೆ ನಾವು ಇಲ್ಲಿ ಬಂದಿದ್ದು ಅಂದರೆ, ಈ ಆಂಜನೇಯ ಟೆಂಪಲ್ಗೆ ನಾವು ಕುಂದಾಪುರಲ್ಲಿ ಆಂಜನೇಯನ ಸ್ಟ್ಯಾಚು 24 ಫೀಟು 26 ಫೀಟ್ದು ಇದೆಯಲ್ಲ, ಅಲ್ಲಿ ಹೋಗ್ಬೇಕಾಯಿತು. ಬಟ್
ಟೈಮು ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿರೋದು ಈ ಟೆಂಪಲ್ಗೆ. ಸೊ ಯಾರಾದರೂ ಕುಂದಾಪುರಕ್ಕೆ ವಿಸಿಟ್ ಮಾಡಿದ್ರೆ ಅದು ಯಾವ ಸ್ಟ್ಯಾಚು ಅಂತ ನಾನು ಫೋಟೋನ ಹಾಕಿರ್ತೀನಿ ನೋಡಿ, ನಿಮಗೆ ಹೋಗಿ ಒಂದು ವಿಸಿಟ್ ಮಾಡಿ. ಇಲ್ಲ ಈ ಸೈಡ್ ಏನಾದ್ರು ಬಂದರೆ ಮಲ್ಪೆ ಸೈಡು ಈ ಟೆಂಪಲಿಗೆ ವಿಸಿಟ್ ಮಾಡ್ಬೋದು. ಇದು ನಿಯರೇ ಇದೆ ಸ್ಟೇಗೆ. ಆಂಜನೇಯನ ಕೈ ಮುಕ್ಕೊಂಡು ಬನ್ನಿ, ನಮ್ಮದು ಜರ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನೆಕ್ಸ್ಟು ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿಂದ ಒಂದು 13 ಕಿಲೋಮೀಟರ್ಸ್ ಇದೆ ಕೃಷ್ಣನ ಟೆಂಪಲ್ಲು. ಅಲ್ಲಿ ಹೋದರೆ ಇನ್ನು ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ, ನನಗೂ ಒಂದು ಐಡಿಯಾ ಇಲ್ಲ. ಸೊ ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು. ಬನ್ನಿ ಹೋಗೋಣ. सर्व सुख करई संकट हटई मिटई सब पीरा जो सुमिरई हनुमत बलबीरा. I see the same joy in his eyes that I had when I started cycling. Cycling is my fuel, my escape, my challenge. Boys and girls, put your shoes on. Raise the volume. ಉಡುಪಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ ಇದೆ ನೋಡಿ, ಅಲ್ಲಿ ಕೃಷ್ಣಂದು ಅಂದರೆ ಗೋಡೆ ಮೇಲೆ ಪ್ರಿಂಟ್ ಮಾಡಿರೋ ಸ್ಟ್ಯಾಚು ಥರ ಕಾಣಿಸ್ತಿದೆ ನೋಡಿ ಅಲ್ಲಿ. ಸೊ ನಮಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಫಸ್ಟ್ ಬಂದಾಗ ಗೊತ್ತಾಗಿಲ್ಲ ನಮಗೆ ಇದು ಯಾವುದು ಮಣಿಪಾಲ್ ಹತ್ರ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಐತೆ. ಅಲ್ಲೋಗಿದ್ವಿ, ಅಲ್ಲಿಂದ ಮತ್ತೆ ಇಲ್ಲಿ ಮಠ ಅಂತ ಇತ್ತು. ಸೊ ಮಠಕ್ಕೆ ಬಂದಿದ್ದೀವಿ ಇವಾಗ. ಯಾಕೆಂದರೆ ನಾವು ಫಸ್ಟ್ ಟೈಮ್ ಅಲ್ಲ, ನಮಗೂ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ವಿ. ಒಂದು 4 ಕಿಲೋಮೀಟರ್ಸು ದೂರ ಹೋಗಿದ್ವಿ ಅಷ್ಟೇ. ಏನಾ ಅಂಚೆ ಅಲ್ವಾ? ಬನ್ನಿ ಇವಾಗ ಹೋಗೋಣ ನಾವು ಒಳಗಡೆ. ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇದೇ ಎಂಟ್ರೆನ್ಸು ಕರೆಕ್ಟ್. ಸೊ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ದಲೇ ಡೈರೆಕ್ಟು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲೇ ಪ್ರಸಾದ ಸಿಗುತ್ತೆ ಅಂತ ಹೇಳೋದು. ಸೊ ಇಲ್ಲೇ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ನೋಡಿ, ಇದೇ ಎಂಟ್ರೆನ್ಸ್. ಎಂಟ್ರೆನ್ಸ್ ಆಗಿದ ತಕ್ಷಣ ನಮ್ಮ ಬಾಸ್ ಇದ್ದಾರೆ ಅಲ್ಲಿ ಮೇಲೆ ಸ್ಟ್ಯಾಚು. ಶ್ರೀ ಕೃಷ್ಣ ದರ್ಶನಕ್ಕೆ ದಾರಿ. ವೇಟು ಶ್ರೀ ಕೃಷ್ಣ ದರ್ಶನ. ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಹೋಗಿ ಒಳಗಡೆ. ಸ್ನೇಹಿತರ ಕಲ್ಯಾಣಿ ನೋಡಿ,
ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿ. ನಾವು ದೇವ್ರನ್ನ ದರ್ಶನ ಮಾಡಬೇಕು ಅಂತಂದರೆ ಒಂದು ಕಿಂಡಿ ಇರುತ್ತೆ, ಆ ಕಿಂಡಿ ಮೂಲಕ ನಾವು ದರ್ಶನ ಮಾಡಬೇಕು. ಅದೇ ಕನಕನ ಕಿಂಡಿ ಅಂತ ಕರೆಯೋದೆಲ್ಲ. ಟೋಟಲ್ 8 ಮಠಗಳಿದೆ ಇಲ್ಲಿ. ಅದರಲ್ಲಿ ಒಂದು ಶ್ರೀ ಕಣಿಯೂರು ಮಠ, ಅದೊಂದೇ ಕನಸಿರೋದು ಸದ್ಯಕ್ಕೆ ಮಠಗಳಲ್ಲಿ. ಬಂದ್ವಿ ಎಂಟ್ರೆನ್ಸ್ ಹತ್ರ. ಚೆಕ್ ಮಾಡಿ ಬಿಡ್ತಾರೆ ಹೊರಗಡೆ. ಊಟ ಹೋಗೋರು ಮಾತ್ರ ಅಲ್ಲಿ, ಊಟಕ್ಕೆ ಹೋಗೋರು ಮಾತ್ರ. ಸಿಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಕಣ್ಣು ತುಂಬ ನೋಡೋಣಪ್ಪ ವಿಷ್ಣುನ, ಅದೇ ಖುಷಿ. ಬನ್ನಿ ಇವಾಗ ಕೈ ತೊಳ್ಕೊಂಡು ಪ್ರಸಾದ ತಿನ್ನಪ್ಪ. ಬನ್ನಿ ಗೋಶಾಲೆಗೆ ಹೋಗಿ ಬರೋಣ. ಎಷ್ಟೊಂದು ಹಸುಗಳು ಸಾಕಿದ್ದಾರೆ. ಬಂಡೆ ಅಣ್ಣ, ಬಂಡು 2 ಗೂಳಿ ಒಣ ಇಲ್ಲೇ ಇರೋಣ ನೀವು. ಕೋಪದಲ್ಲೇ ಐತೆ मिट्टी का दम निकल गया. क्या करना होगा फिर? फूल हुआ ಯುದ್ಧದಲ್ಲೂ ಸರಿ ತಪ್ಪು ಇಲ್ಲ ಎಲ್ಲೂ ಏನಾದರೂ ತಪ್ಪ. ಫ್ರೆಂಡ್ಸ್, ಕಾಪು ಬೀಚ್ ಹತ್ರ ಬಂದ್ವಿ. ನೋಡಿ ಪಾರ್ಕಿಂಗ್ ಎಲ್ಲ ಅಲ್ಲಿದೆ. ಒಂದು ಕಾರಿಗೆ ಪಾರ್ಕಿಂಗ್ ಬಂದು 40 ರೂಪೀಸ್ ತಗೊತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಏನು ಅಂತ ನೋಡೋಣ. ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಕಡೆನೇ ನಾವು ನಿನ್ನೆ ಹೋಗಿದ್ದು ಬಂದು ಉಡುಪಿ ನಾರ್ತ್ ಸೈಡ್ ಹೋಗಿದ್ವಿ. ನಾರ್ತು ಮತ್ತು ಈಸ್ಟು ಆ ಸೈಡ್ ಕವರ್ ಮಾಡಿದ್ವಿ. ಬಟ್ ಆದರೆ ಇವಾಗ ಸೌತ್ ಕಡೆ, ಅಂದರೆ ಉಡುಪಿ ಒಂಥರ ಹಿಂಗಿದ್ರೆ ನಾರ್ತು ಸೌತು ಆ ಥರ ಡಿವೈಡ್ ಮಾಡ್ಕೊಂಡಿರೋದು. ನಿಮಗೆ ಉಡುಪಿಲಿ ನೋಡೋದಕ್ಕೆ ಮೇಯ್ನು ಬೀಚು ಮತ್ತು ಫಿಶಸ್ಸು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ಮತ್ತು ಕೃಷ್ಣನ ದೇವಸ್ಥಾನ ಇದೆ. ಮತ್ತು ಇನ್ನೊಂದು ಸ್ವಲ್ಪ ದೂರ ಹೋದರೆ ನಿಮಗೆ ಶೃಂಗೇರಿ ಸಿಗುತ್ತೆ, ಆ ಸೈಡೆಲ್ಲ ಹೋಗ್ಬೋದು. ಮತ್ತು ಕುಂದಾಪುರ ಕಡೆನೂ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನಿಮಗೆ. ಏನು ಅಂತಂದರೆ ನಾವಿವತ್ತು ಬಂದಿರೋ ಮೇನ್ ಇಂಟೆನ್ಷನ್ ಇಟ್ಕೊಂಡು ಬಂದಿರೋದು ಉಡುಪಿಗೆ. ಸೊ ಹಂಗಾಗಿ ಮೇನ್ ಉಡುಪಿ ಮಾತ್ರ ಸುತ್ತಾಡಿದ್ದೀವಿ. ಸೊ ಅದಕ್ಕೆ ಆಂಜನೇಯನ ಟೆಂಪಲ್ಲು ನಾವು ಕ್ಯಾನ್ಸಲ್ ಮಾಡಿರೋದು. ನಿಮಗೇನಾದ್ರು ಇನ್ ಫ್ಯೂಚರು ಏನಾದ್ರು ಡೀಟೇಲ್ ಬೇಕು ಅಂತಂದರೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ನಮ್ಮ ಟ್ರೈನ್ ಬಂದು ರಿಟರ್ನ್ ಟ್ರೈನು 9:45 ಸೊ ಅಷ್ಟರಲ್ಲಿ ನೆಕ್ಸ್ಟು ಪ್ಲ್ಯಾನ್ ಏನು ಅಂತಂದರೆ ಹೋಗಿ ಕಾರ್ ಕೊಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, 1-2 ಅವರ್ಸು. ವಾಶ್ರೂಮ್ ಕೂಡ ಇದೆ. ಸೊ ಏನಾದರೂ ಅರ್ಜೆಂಟ್ ಇರೋರು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬಟ್ ಆದರೆ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ಒಳಗಡೆ ಗೊತ್ತಿಲ್ಲ. ನೋಡಿ ಈ ಕಡೆ ಎಲ್ಲ ಬೀಚ್ ಹತ್ರ ಹೋಗ್ಲೇಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ನೆಟ್ ಹಾಕವ್ರೆ. ಬನ್ನಿ ಮೇಲೂ ನೋಡೋಣ.
ಕಾಣಿಸ್ತಾ ಇದೆ ಸಖತ್ತಾಗಿ. ನಾವು ಒಂದು ಸರಿನಾದ್ರೂ ಐಲ್ಯಾಂಡ್ಗೆ ಹೋಗ್ಬೇಕು ಗುರು. ಒಂದು ಸರಿನೂ ಒಂದು ಐಲ್ಯಾಂಡ್ಗೆ ಹೋಗಿಲ್ಲ, ಏನಿಲ್ಲ. ಅದೊಂದು ಬೇಜಾನ್ ಆಸೆ ಐತೆ, ಒಂದು ಐಲ್ಯಾಂಡ್ಗೆ ಹೋಗ್ಬಿಟ್ಟು ಆರಾಮಾಗಿ ಒಂದು ಡೇ ಅಲ್ಲೇ ಸ್ಟೇ ಆಗಬೇಕು ಅನ್ನೋದು. ಬಂದ್ವಿ ಕಾಪು ಲೈಟ್ ಹೌಸ್ ಇದೆ. ಓಪನ್ ಮಾಡಿದ್ದೀರ, ಒಳಗಡೆಯಿಂದ ಹೋಗ್ಬೋದಾಯಿತು. ಸೊ ಓಪನ್ ಮಾಡಿಲ್ಲ. ಸುತ್ತಮುತ್ತ ನೋಡ್ಕೊಳ್ಳಿ ಹೇಗಿದೆ ಲೊಕೇಶನ್. ಬರೀ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ನೋಡಿ ಸಾಕತ್ತು. ಆ ಕಡೆ ಗೋವಾ ಬೀಚಿಗೆ ಒಂದು ಸ್ವಲ್ಪ ದೂರ. ನೋಡಿ ಇವಾಗ ನಾವು ಎಲ್ಲಿದ್ದೀವಿ ಅಂತ ಕಾಣಿಸ್ತಿದ್ಯಾ? ನೋಡಿ ಇವಾಗ ಕಾಣಿಸ್ತಿದೆ. ಈ ಪ್ಲೇಸಲ್ಲಿ ಇದ್ದೀವಿ. ಇಲ್ಲೊಂದು ಒಳ್ಳೆ ಟೈಮ್ ಸ್ಲಾಪ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗುಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್. ನೋಡಿ ಫೈನಲಿ ನಮ್ಮ ಸ್ಟೇ ಹತ್ರ ಬಂದ್ವಿ. ಇನ್ನು ಚೆಕ್ಔಟ್ ಆಗೋದೇನಿಲ್ಲ, ಆಲ್ರೆಡಿ ಮಧ್ಯಾಹ್ನನೇ ಆಗಿದ್ದೀವಿ ಚೆಕ್ಔಟು. ಬನ್ನಿ, ಕಾರ್ ರೆಂಟಾಗಿ ಕೊಟ್ಟಿದ್ದಲ್ಲ, ರೆಂಟಿಗೆ ಕೊಟ್ಟಿರಲ್ಲ ಅವ್ರ ಹತ್ರ ತಗೊಳ್ಳಿ. ನಿಮ್ಮ ಬೀಗ ಚೆಕ್ ಮಾಡಿ. ಏನು ಬೇಡ, ನಿಮ್ಮದು ಹಂಗೆ ನಂಬರ್ ಹೇಳ್ಬಿಡಿ. 8105604803. ಇವ್ರ ನಂಬರು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಅಲ್ಲ, ಉಡುಪಿ ಬರ್ತಾರೆ. ಸೊ ಬೇರೆ ಬೀಚಲ್ಲಿ ಏನಾದ್ರು ಸ್ಟೇ ಆಗಿರ್ತಾರೆ, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರದಲ್ಲಿ ಆಗುತ್ತಾ. ಬನ್ನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಹೊರಡೋದೆ ಇವಾಗ ರೈಲ್ವೆ ಸ್ಟೇಷನ್ಗೆ. ಸ್ನೇಹಿತರೆ, ಇವಾಗ ಆಟೋಗೆಲ್ಲ ಕೊಟ್ಟು ನಾವು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕಿಸ್ಕೊಂಡಿಲ್ಲ, ಅಲ್ಲೇ ಡ್ರಾಪ್ ಹಾಕಿಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಮತ್ತೆ ಆಟೋ ಮಾಡ್ಕೊಂಡು ಬಂದ್ವಿ. ಬಸ್ ಸ್ಟಾಪಿಂದ ಇಲ್ಲಿ ಬರೋದಕ್ಕೆ ಒಂದು ಆಟೋಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರ ಹತ್ರ ಮಾತಾಡಿ ಅದೇ ಭಾಷೆ ಬಂದ್ಬಿಡ್ತು. ಇವಾಗ ಸುಮ್ಮನೆ ಒಂದು 20 ನಿಮಿಷ ಟೈಮು ಇದೆ, ಸೊ ಅದಕ್ಕೆ ವಾಕ್ ಹೋಗೋಣ ಅಂತ ಬಂದ್ವಿ. ಇವಾಗ ಖರ್ಚು ವೆಚ್ಚ ಎಲ್ಲ ಸೇರಿ ಹೇಳೋದಾದರೆ ನಿಮಗೆ ಒಂದು ತಲೆಗೆ 6000 ರೂಪಾಯಿ ಆಗೈತೆ ಟೋಟಲು. ಸ್ಟೇದು, ಕಾರ್ದು ಮತ್ತು ಊಟ 3 ದಿನಕ್ಕೆ ಒಬ್ರಿಗೆ 6000 ಆಗಿದೆ ನಮಗೆ. ಸೊ ಟ್ರೈನ್ ಬಂದಾದಮೇಲೆ ಹತ್ಕೊಂಡು ಬೆಂಗಳೂರು ರೀಚ್ ಆಗೋದೆ. ಟ್ರೈನಿಗೆ ಎಷ್ಟಾಯಿತು ಅಂತಂದರೆ 800 ರೂಪಾಯಿ ಆಗಿದೆ ಪರ್ ಹೆಡ್ಡು. ಮತ್ತು ಏನಾದ್ರು ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 10,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇನ್ನು 140 ಜನ ಶಾರ್ಟೇಜ್ ಇದ್ದಾರೆ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ.